ಹಿತನುಡಿ ಚಾನಲ್ಗೆ ಸ್ವಾಗತ. ನೀವು ದಪ್ಪಗಾಗಲು ನೈಟಿಯೂ ಒಂದು ಮುಖ್ಯ ಕಾರಣ. ಎಚ್ಚರ ಗೃಹಿಣಿಯರೇ, ಎಚ್ಚರ. ಇನ್ನು ಮುಂದೆಯಾದರೂ ಎಚ್ಚೆತ್ತುಕೊಳ್ಳಿ. ನಿಮ್ಮ ಹೊಟ್ಟೆ ಜೋತು ಬಿದ್ದು ನೀವು ದಿನೇ ದಿನೇ ದಪ್ಪಗಾಗುತ್ತಿರುವುದಕ್ಕೆ ನೈಟಿ ಕೂಡ ಒಂದು ದೊಡ್ಡ ಕಾರಣವಾಗಿದೆ. ಹೇಗೆಂದು ಯೋಚಿಸುತ್ತಿದ್ದೀರಾ? ನೈಟಿ ಎನ್ನುವುದು ಆರಾಮವಾಗಿ ರಾತ್ರಿ ಮಲಗಲು ಮಾತ್ರ ಬಯಸುವ ಉಡುಪಾಗಿತ್ತು. ಆದರೆ ಈಗ ಅದು ಗೃಹಿಣಿಯರ ಬಹು ಪ್ರಿಯವಾದ ಉಡುಪಾಗಿದೆ. ಇದಕ್ಕೆ ಕಾರಣ ಇಷ್ಟೇ. ಗೃಹಿಣಿಯರ ದಿನದ ಬಹುಪಾಲು ಸಮಯ ಕೆಲಸವೇ ಆಗಿದೆ. ಹೀಗಿರುವಾಗ ನೈಟಿ ಬಹಳ ಕಂಫರ್ಟ್ ಆಗಿರುತ್ತದೆ. ಜಾಸ್ತಿ ಬೆವರುವುದಿಲ್ಲ, ಸೆರಗೂ ಇರುವುದಿಲ್ಲ. ಒಟ್ಟಾರೆ ನೈಟಿ ಒಂದು ಏಕವಸ್ತ್ರ. ಇದನ್ನು ಧರಿಸುವುದು ಸುಲಭ, ಜೊತೆಗೆ ಆರಾಮವಾಗಿ ಮನೆಯಲ್ಲಿ ಕೆಲಸ ಮಾಡಲು ಅನುಕೂಲವಾಗಿದೆ. ಆದರೆ ಇದರಿಂದ ನೈಟಿ ಎಷ್ಟು ಅಗಲವಾಗಿ ಇರುತ್ತೋ ಅಷ್ಟೇ ನಿಮ್ಮ ದೇಹದ ಆಕೃತಿ ಕೂಡ ಅಗಲವಾಗುತ್ತಾ ಹೋಗುವುದು ನಿಮಗೆ ತಿಳಿಯುವುದೇ ಇಲ್ಲ. ಕೆಲವೊಮ್ಮೆ ಸರಿಯಾಗಿ ಊಟ ತಿಂಡಿ ಮಾಡದೆ ತೆಳುವಾದರೂ ಆಗಬಹುದು, ಆದರೆ ಅದು ಕೂಡ ತಿಳಿಯುವುದಿಲ್ಲ. ಈ ರೀತಿ ನೀವು ದಪ್ಪ ಅಥವಾ ಸಣ್ಣ ಆಗುತ್ತಾ ಇರುವುದು ನಿಮಗೆ ತಿಳಿಯದೇ ಇರುವುದಕ್ಕೆ ಕಾರಣ ಏನು ಗೊತ್ತಾ? ನೀವು ಧರಿಸಿರುವ ನೈಟಿ ಗಾಳಿಪಟದ ಹಾಗೆ ಇರುವುದು. ನಮ್ಮ ಸಂಸ್ಕೃತಿಯ ಸೀರೆಯನ್ನು ಧರಿಸುವುದರ ಲಾಭವೇನೆಂದರೆ, ಸೀರೆಯನ್ನು ಧರಿಸುವುದರಿಂದ ನಿಮ್ಮ ದೇಹದ ಆಕೃತಿ ಚೆನ್ನಾಗಿರುತ್ತದೆ. ಅದು ಹೇಗೆಂದರೆ, ಸೀರೆ ಉಟ್ಟಾಗ ಬೆವರುವುದು ಜಾಸ್ತಿ. ಜೊತೆಗೆ ಸೀರೆ ಉಡಲು ಸೊಂಟಕ್ಕೆ ಗಟ್ಟಿಯಾಗಿ ಕಟ್ಟುವ ಲಂಗ, ಬಿಗಿಯಾದ ಬ್ಲೌಸು, ಎಳೆದು ಹಾಕುವ ಸೆರಗು ಇವೆಲ್ಲ ಬೊಜ್ಜು ಬರುವ ಸೂಕ್ಷ್ಮ ಜಾಗವನ್ನು ಬಂಧಿಸುತ್ತದೆ. ನಮಗೆಲ್ಲ ಗೊತ್ತಿರುವ ಹಾಗೆ ದೇಹದ ಬೊಜ್ಜನ್ನು ಕರಗಿಸಲು ಅಥವಾ ಫಿಟ್ನೆಸ್ ಮೇಂಟೈನ್ ಮಾಡಲು ಬಯಸುವವರ ಮೊದಲ ಆದ್ಯತೆ ಬೆವರುವುದು. ಅದಕ್ಕಾಗಿ ಬೆವರು ಸುರಿಸಿ ವ್ಯಾಯಾಮ ಮಾಡುತ್ತಾರೆ. ಬೊಜ್ಜು ಕರಗಿಸಲು ಸೊಂಟಕ್ಕೆ ಬೆಲ್ಟ್ ಕಟ್ಟುತ್ತಾರೆ. ಆದರೆ ಇವೆಲ್ಲ ಅನುಕೂಲಗಳು ನಾವು ಮಹಿಳೆಯರು ಧರಿಸುವ ಸೀರೆಯಲ್ಲಿಯೇ ಇದೆ. ಇದನ್ನು ಬಿಟ್ಟು ಬೇರೆ ಹುಡುಕುವ ನಮ್ಮ ಬುದ್ಧಿಗೆ ಏನಾಗಿದೆ ಎಂದು ಒಮ್ಮೆ ಯೋಚಿಸಿ. ಇನ್ನು ಪೂಜೆ ಮಾಡುವಾಗ ಅಥವಾ ಯಾವುದೇ ಶುಭ ಕಾರ್ಯ ಮಾಡುವಾಗ ನೈಟಿ ಧರಿಸಿ ಪೂಜೆ ಮಾಡುವುದು ಶುಭವಲ್ಲ. ಇದನ್ನು ಶಾಸ್ತ್ರ ಕೂಡ ಒಪ್ಪುವುದಿಲ್ಲ. ಲಕ್ಷ್ಮಿಯಾದವಳು ನೋಡಲು ಕಳೆಕಳೆಯಾಗಿ ಇರಬೇಕು, ಆದರೆ ಆ ಕಳೆ ನೈಟಿ ಧರಿಸಿರುವ ಹೆಂಗಸರಲ್ಲಿ ಖಂಡಿತವಾಗಿಯೂ ಇರುವುದಿಲ್ಲ. ನಾನು ಎಲ್ಲೂ ಹೊರಗಡೆ ಹೋಗಲ್ಲ, ಮನೆಯಲ್ಲೇ ಇರುವುದರಿಂದ ನೈಟಿ ಬೆಸ್ಟ್ ಅಂತ ತಿಳಿಬೇಡಿ. ನಿಮ್ಮ ಮಕ್ಕಳ ಮುಂದೆ ನೈಟಿ ಧರಿಸಿ ಓಡಾಡುವುದು ಕೂಡ ಗೌರವವಲ್ಲ. ಹಾಗೆಯೇ ನೈಟಿ ಧರಿಸಿ ಹೊರಗಡೆ ಹೋಗುವುದು ಕೂಡ ಗೌರವವಲ್ಲ. ಅದೇ ರೀತಿ ನೈಟಿಯಲ್ಲಿ ದೇವಸ್ಥಾನಕ್ಕೆ ಹೋಗುವುದು ಕೂಡ ಸಂಸ್ಕೃತಿಯಲ್ಲ. ಇದನ್ನು ಎಂದಿಗೂ ಮರೆಯದಿರಿ. ನೈಟಿಯನ್ನು ರಾತ್ರಿ ಮಲಗುವಾಗ ಹಾಗೂ ಮುಟ್ಟಿನ ಸಮಯದಲ್ಲಿ ಧರಿಸಿ. ಏಕೆಂದರೆ ರಾತ್ರಿ ಮಲಗುವಾಗ ನಾವು ಧರಿಸಿದ ಬಟ್ಟೆ ಆದಷ್ಟು ಸಡಿಲವಾಗಿದ್ದರೆ ಒಳ್ಳೆಯದು. ಅದೇ ರೀತಿ ಮುಟ್ಟಿನ ಸಮಯದಲ್ಲಿ ಆದಷ್ಟು ಸಡಿಲವಾದ ಬಟ್ಟೆಯನ್ನು ಧರಿಸುವುದರಿಂದ ದೇಹಕ್ಕೆ ಮತ್ತು ಮನಸ್ಸಿಗೆ ಹಿತವೆನಿಸುತ್ತದೆ. ಆದರೆ ಹೊರಗೆ ಹೋಗುವಾಗ ನೈಟಿ ಮೇಲೆ ಒಂದು ಶಾಲು ಹಾಕಿಕೊಂಡು ಹೋಗಬೇಡಿ, ಅದು ಲಕ್ಷಣವಲ್ಲ. ನೋಡಲು ಸಹ ಚೆನ್ನಾಗಿ ಕಾಣಿಸುವುದಿಲ್ಲ. ಹಾಗಾಗಿ ಇನ್ನು ಮುಂದೆ ಆದರೂ ನೈಟಿಯ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿ. ಮನೆಯಿಂದ ಹೊರಗೆ ಕಾಲಿಡುವಾಗ ಆದಷ್ಟು ನಮ್ಮ ಸಂಸ್ಕೃತಿಯ ಬಟ್ಟೆಗಳನ್ನು ಧರಿಸಿಕೊಂಡು ಹೋಗುವುದನ್ನು ರೂಢಿಸಿಕೊಳ್ಳಿ. ಇವತ್ತು ತಿಳಿಸಿದ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.